ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನೊಂದು ಸಖತ್ತಾಗಿದ್ದೀನಿ. ನೀವು ನಂತರ ಇಷ್ಟು ಸ್ಲಿಮ್ ಆಗಿ ಆಗ್ಬೇಕಾ ಒಂದು ಮಗು ಆದ್ರೂ? ಸೊ ಏನು ಮಾಡ್ತೀನಿ ನಾನು, ಏನು ತಿಂತೀನಿ, ಏನು ಕುಡಿತೀನಿ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಹೇಗೆ ನಾನು ಇಷ್ಟು ಸಣ್ಣ ಆದೆ ಅಂತ. ಅಬೋ 50 kg ನಾನು ಹೇಗೆ ಬಂದು ನಿಂತ್ಕೊಂಡೆ 70 kg. ಯಾವುದು ನನಗೆ ಹೆಲ್ಪ್ ಮಾಡ್ತು ಅಂತ, ಯಾವ ಜ್ಯೂಸ್ ನನಗೆ ಹೆಲ್ಪ್ ಮಾಡ್ತು. 1.5 ವರ್ಷದಲ್ಲಿ ನಾನು ಇಷ್ಟು ಸಣ್ಣ ಆಗಿದ್ದೀನಿ, 20 kg ಇಳಿಸಿದ್ದೀನಿ. ಅದು ಹೇಗೆ ಅಂತ ನಿಮ್ಗೂ ಕ್ಯೂರಿಯಾಸಿಟಿ ಇದೆಯಾ? ನೀವೂ ನಂತರ ಸಣ್ಣ ಆಗಬೇಕಾ? ಹಾಗಾದರೆ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ನೀವೂ ಫಾಲೋ ಮಾಡಿ, ನಿಮ್ಗೂ ಸಹ ರಿಸಲ್ಟ್ ಸಿಗುತ್ತೆ. ಏನು ಅಂತ ನೋಡೋಣ. ಇದೇ ನನ್ನ ವೆಯ್ಟ್ ಲೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿರೋಂತಹ ಸೋರೆಕಾಯಿ, ವೈಟ್ ಸೋರೆಕಾಯಿ. ನಮ್ಮ ಕಡೆ ಇದನ್ನು ಹಾಲು ಸೋರೆಕಾಯಿ ಅಂತ ಕರಿತೀವಿ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ ನನಗೆ ಗೊತ್ತಿತ್ತು, ಬಟ್ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಬಟ್ ಇದು ಒಂದೇ ಒಂದು ಜ್ಯೂಸು ನನ್ನ ಇಷ್ಟು ಸಣ್ಣ ಮಾಡಿದೆ. 20 kg ನಾನು ಸಣ್ಣ ಆಗಿದ್ದೀನಿ. ಪ್ರತಿದಿನ ನಾನು ಈ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ. ಈ ಜ್ಯೂಸ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಈ ಒಂದು ಹಾಲು ಸೋರೆಕಾಯಿನ ನಾನು 3 ದಿನ ಜ್ಯೂಸ್ ಮಾಡ್ತೀನಿ. ಬಟ್ ನಾನು ಯಾವುದೇ ಥರ ಜ್ಯೂಸ್ ಮಾಡಿ ಸ್ಟೋರ್ ಮಾಡೋ ಅಂಥದ್ದೇನೂ ಇಲ್ಲ. ನಾನು ಇದನ್ನ ಅರ್ಧ ಕಟ್ ಮಾಡಿ ಹಾಗೇನೆ ಇಡ್ತೀನಿ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅದನ್ನು ಯೂಸ್ ಮಾಡ್ತೀನಿ ನಾನು. ಬಟ್ ಏನೂ ಆಗಲ್ಲ, ಫ್ರಿಜ್ಗೆ ಇಡ್ತೀನಿ ನಾನು. ಬಟ್ ಜ್ಯೂಸ್ನ ಮಾಡಿ ಫ್ರಿಜ್ಜಿಗೆ ಇಟ್ಟು ಮತ್ತೆ ಕುಡಿಯೋವಂಥ ಅಭ್ಯಾಸ ನಿಜವಾಗ್ಲೂ ಇಲ್ಲ, ಅದು ಯಾವುದು ಮಾಡಬಾರ್ದು. ಸೊ ಇವಾಗ ನಾನು ಹೇಗೆ ಮಾಡ್ತಾ ಇದ್ದೀನಿ ಜ್ಯೂಸು ನೋಡಿ. ಮೊದಲಿಗೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನನಗೆ ಬೇಕಾಗಿರೋದು ಇಷ್ಟು, ನಾನು 1 ಲೋಟ ಜ್ಯೂಸ್ಗೆ ಬೇಕಾಗಿರೋದು ಇಷ್ಟು, ನಾನು ಇಷ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಾಕು. ಸೊ ನಾನು ಇಷ್ಟನ್ನ ಕಟ್ ಮಾಡಿಕೊಂಡು ನಾನು ಸಿಪ್ಪೆ ಎಲ್ಲ ಹೆರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ಲೋಟ ನೀರಿಗೆ ನಮಗೆ ಇಷ್ಟು ಏನು ವೈಟ್ ಕುಂಬಳಕಾಯಿ ಇದ್ರೆ ಸಾಕು. ಇದು ವೆಯ್ಟ್ ಕಮ್ಮಿ ಮಾಡೋದಲ್ದಲೇ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ಎಷ್ಟೇ ಏಜ್ ಆದ್ರೂ ಸಹ ಏಜ್ ಆಗಿಲ್ದಿರೋರ ಥರ ಕಾಪಾಡುತ್ತೆ ಸ್ಕಿನ್ನ. ಹಾಗಾಗಿ ನಾನು ಇದನ್ನ ಪ್ರತಿದಿನ 1.5 ವರ್ಷದಿಂದ ನಾನು ಸೇವಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಹಾಗಾಗಿ ಈ ಜ್ಯೂಸ್ನ ಇವಾಗ ಮಾಡಿ ಕುಡಿಯೋಣ ಬನ್ನಿ. ಇಲ್ಲಿ ನಾನು 1 ಲೋಟ ನೀರನ್ನ ತಗೊಂಡಿದ್ದೀನಿ. ನಾನು ಮಿಕ್ಸಿ ಮಾಡೋದಕ್ಕೆ ಎಷ್ಟು ನೀರು ಬೇಕು ನಾನು ಅಷ್ಟನ್ನೇ ಹಾಕೊತಾ ಇದ್ದೀನಿ. ಇಲ್ಲಾಂದರೆ ಅದು ಜಾಸ್ತಿ ಏನು ಪೇಸ್ಟ್ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ನಾನು ಹಾಕೊತಿದ್ದೀನಿ. ಇವಾಗ ಜ್ಯೂಸ್ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇವಾಗ ನಮ್ಮ ಜ್ಯೂಸ್ ಅಂತೂ ರೆಡಿ ಆಯಿತು. ಇವಾಗ ನೋಡಿದ್ರಲ್ಲ ಎಷ್ಟು ತುಂಬಾನೇ ಸಿಂಪಲ್ ಅಂತ ಮಾಡೋದು. ಸೊ ಇದನ್ನ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಜ್ಯೂಸ್ನ ಕುಡೀರಿ. ನಿಮಗೆ ಯಾವುದೇ ಥರ ರೋಗಗಳು ಬರಲ್ಲ, ಮತ್ತು ನೀವು ತುಂಬ ಸ್ಲಿಮ್ ಆಗ್ತೀರಾ, ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಸಹ. ನಿಜವಾಗ್ಲೂ ಟ್ರೈ ಮಾಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದು. ಹಾಗಾಗಿ ಈ ಜ್ಯೂಸ್ನ ನಾನು ಪ್ರತಿದಿನ ಬೆಳಗ್ಗೆ ಸೇವಿಸ್ತೀನಿ, ನೀವು ಕೂಡ ಸೇವಿಸಿ.
ನೀರು ಕುಡ್ದಂಗಿದೆ, ಏನು ಕಸರೆ ಇಲ್ಲ, ಏನೂ ಇಲ್ಲ. ಸೊ ಚೆನ್ನಾಗಿ ಕುಡಿಬಹುದು. ಒಂದು, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ಥರ ಯಾವ್ಯಾವ ಥರ ಸ್ಲಿಮ್ ಆಗೋದಾಗಲಿ, ಬಾಡಿ ಫಿಟ್ಟಾಗಿ ಇಟ್ಕೊಂಡಿರೋದಾಗಲಿ, ಬಾಣಿತನದಲ್ಲಿ ಹೇಗಿರಬೇಕು ಅನ್ನೋದಾಗಲಿ ಎಲ್ಲ ಥರ ವೀಡಿಯೋಸು ನಾನು ನಿಮಗೆ ಮಾಡಿಕೊಡ್ತಾ ಇರ್ತೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ ಪ್ಲೀಸ್.